ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ನೆತ್ತರು ಹರಿದಿದೆ. ಹಾಡ ಹಗಲೇ ರೌಡಿ ಶೀಟರ್ ಒಬ್ಬನ ಭರ್ಬರ ಹತ್ಯೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಕೊಲೆ ಇದು. ರೌಡಿ ಶೀಟರ್ನ ಭರ್ಬರ ಹತ್ಯೆಯಾಗಿದೆ. ಕಮ್ಮನಹಳ್ಳಿಯಲ್ಲಿ ರೌಡಿ ಶೀಟರ್ ದಿನೇಶನನ್ನ ಕೊಚ್ಚಿ ಕೊಲೆಗೈದಿದ್ದಾರೆ. 7 ಜನ ದುಷ್ಕರ್ಮಿಗಳಿಂದ ಭೀಕರ ಹತ್ಯೆಯನ್ನು ನಡೆಸಿರುವಂತಹದ್ದು. ಜೊತೆಗೆ ಬಂದಿದ್ದ ಸ್ನೇಹಿತರಿಂದಲೇ ದಿನೇಶ್ ಕೊಲೆಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ಆತನ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. 7 ಜನ ದುಷ್ಕರ್ಮಿಗಳು ಹಾಡ ಹಗಲೇ ದಿನೇಶ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ದಿನೇಶ್ ರೌಡಿ ಶೀಟರ್ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಜೊತೆಗೆ ಬಂದಂತಹ ಸ್ನೇಹಿತರೆ ದಿನೇಶನಿಗೆ ಖೆಡ್ಡ ತೋಡಿರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸ್ಥಳ ಮಹಜರು ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಮ್ಮನಹಳ್ಳಿಯಲ್ಲಿ ರೌಡಿ ಶೀಟರ್ ದಿನೇಶನನ್ನ ಕೊಚ್ಚಿ ಅತ್ಯಂತ ಭೀಕರವಾಗಿ ಭರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ನಡೆದಿರುವಂತಹದ್ದು. 7 ಜನ ದುಷ್ಕರ್ಮಿಗಳು, ಅದರಲ್ಲಿ ದಿನೇಶನ ಸ್ನೇಹಿತರು ಕೂಡ ಒಳಗೊಂಡಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಈಗಾಗಲೇ ಆರಂಭಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಕೊಲೆಯ ಹಿನ್ನೆಲೆ ಏನು, ಜೊತೆಗೆ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಈತ ದಿನೇಶ್ ಅಂತ ಹೇಳಿ ಈ ಒಂದು ಕಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಬಾಣಸ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತ ರೌಡಿ ಶೀಟರ್ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೆ ಸುಪಾರಿ ಕಿಲ್ಲರ್ ಕೂಡ ಆಗಿದ್ದ ಅನ್ನೋ ಮಾಹಿತಿಗಳು ಕೂಡ ಇದೆ. ಈ ಹಿಂದೆ ಈತನ ಮೇಲೆ ಹಲವಾರು ಕೇಸ್ಗಳು ಸಹ ಇದ್ದು, ಇವತ್ತು ಕಮ್ಮನಹಳ್ಳಿಯ ಒಂದು ಓಯೋ ರೂಮ್, ಇಲ್ಲಿ ಒಂದು ರೂಮ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಓಯೋ ಅಪಾರ್ಟ್ಮೆಂಟ್ ಬಳಿ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಈತನ ಜೊತೆ ಒಟ್ಟಾರೆಯಾಗಿ ಸುಮಾರು 7 ಜನ ಇದ್ರು. ರಿಸೆಪ್ಷನಿಸ್ಟ್ ಜೊತೆ ಮಾತನಾಡ್ತಿದ್ರು. ಅವರು ಕ್ಯಾಶ್ ಕೊಡಿ, ಇಲ್ಲ ಈ UPI ಎಲ್ಲ ಆಗಲ್ಲ, ವರ್ಕ್ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಇಬ್ಬರು ಹೊರಗೋಗಿದ್ರು. ಆ ಹಣವನ್ನ ಡ್ರಾ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ. ಮತ್ತೆ ಈತ ದಿನೇಶ್ ಅದೇ ಸೋಫಾ ಮೇಲೆ, ರಿಸೆಪ್ಷನ್ ಹಾಲ್ನ ಒಂದು ಸೋಫಾ ಮೇಲೆ ಕುಳಿತುಕೊಂಡಿದ್ದ. ಈ ಸಂದರ್ಭದಲ್ಲಿ ಹೊರಗಿನಿಂದ ಮತ್ತೆ 5 ಜನ ಬಂದ್ರು. ಏಕಾಏಕಿ ಈತನ ಮೇಲೆ ಮಚ್ಚುಲ್ಲಾಂಗ್ಗಳಿಂದ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಅಟ್ಯಾಕ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಹಿಂದೆ ಈತನ ಜೊತೆ ಬಂದಿದ್ದಂತವ್ರು ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಹಲ್ಲೆಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಸುಮಾರು 10ಕ್ಕೂ ಹೆಚ್ಚು ಜನ ಈತನ ಮೇಲೆ ಮನಸೋ ಇಚ್ಛೆ ಮಚ್ಚುಲ್ಲಾಂಗ್ಗಳಿಂದ ಹಲ್ಲೆಯನ್ನ ನಡೆಸಿದ್ದಾರೆ. ಸ್ಥಳದಲ್ಲಿಯೇ ದಿನೇಶ್ ಸಾವನ್ನಪ್ಪಿದ್ದಾನೆ. ಇದೀಗ ಆತನ ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಮತ್ತೆ ಯಾರು ಇರಬಹುದು ಅನ್ನೋ ಹಿನ್ನೆಲೆಯಲ್ಲಿ ತನಿಖೆಯನ್ನು ಸಹ ನಡೆಸ್ತಿದ್ದಾರೆ. ಬಾಣಸ್ವಾಡಿ ಪೊಲೀಸರು, DCP ಹಾಗೂ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಕೊಲೆ, 7 ಜನ ದುಷ್ಕರ್ಮಿಗಳು ಹಾಡ ಹಗಲೇ ರೌಡಿ ಶೀಟರ್ನನ್ನ ಕೊಲೆಗೈದಿರುವಂಥದ್ದು.